ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಆತ್ಮೀಯ ಪಾಲಕರಿಗೆ ಹಾಗೂ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ. ಸೊ ಹಾಗಾದರೆ ಇವತ್ತಿನ ವಿಡಿಯೋದ ವಿಷಯ ಅಂತ ಹೇಳಿದ್ರೆ ಇವತ್ತು ಗಣಿತದ ಮೂರನೇ ಭಾಗ. ಅಂದರೆ ನಾವು ಮೊನ್ನೆಯಿಂದ ನೋಡ್ತಿದ್ದೇವೆ. ಸೊ 1ನೇ ಪಾರ್ಟ್ 2ನೇ ಪಾರ್ಟ್ ಆಯಿತು. ಇಂಪಾರ್ಟೆಂಟ್ ಕ್ವೆಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಜೊತೆಗೆ ಪ್ರತಿ ಕ್ವೆಶನಿಂದ ನೀವು ಒಂದು ಹೊಸ ಪಾಠವನ್ನು ಕೂಡ ಕಲಿಬೇಕಾಗಿದೆ. ಸೊ ಟೆಕ್ಸೈಸ್ ಮುಖಾಂತರ ನಾವು ಎಕ್ಸೈಸ್ ಮುಖಾಂತರ ಪದೇ ಪದೇ ಹೋಗೋಕ್ಕಿಂತ ಈ ಕ್ವೆಶನ್ಸ್ ಮುಖಾಂತರ ಹೋದರೆ ತುಂಬ ಈಸಿಯಾಗಿ ಕಲಿಬೋದು. ಹಾಗೂ ನಾವು ನಿಮ್ಮ ಜರ್ನಿಯಲ್ಲಿ ನವೋದಯ ಸೆಲೆಕ್ಷನ್ ಆಗೋ ಜರ್ನಿಯಲ್ಲಿ ನಿಮ್ಮ ಜೊತೆಗಿರ್ತೇನೆ ಅಂತ ನಾನು ಹೇಳಿದ್ದೆ. ಜೊತೆಗೆ ಹಾಗೆ ಇವತ್ತಿನ ಮೂರನೇ ಭಾಗದ ಒಂದು ಇಂಪಾರ್ಟೆಂಟ್ ವಿಡಿಯೋ, ಯಾವುದೆಲ್ಲ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ನೋಡ್ತಾ ಬರೋಣ. ಹಾಗೆ ಇನ್ನೂ ಕೂಡ ಯಾರು ನಮ್ಮ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ಬನ್ನಿ, ಹಾಗಾದರೆ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡಿದೆ ಮೊದಲನೇ ಕ್ವೆಶನ್ ನೋಡೋಣ. ನೋಡಿ, ಇದೊಂದು ಕ್ವೆಶನ್ ಇದೆ ಆಯಿತಾ. ಇದು ಬಾಟಮಸ್ ಕ್ವೆಶನ್ ಅಲ್ವಾ, ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ ಬಾಟಮಸ್ ಥರದ ಕ್ವೆಶನ್. ಸೊ ಹಾಗಾದರೆ ಹೇಗೆ ಈ ಕ್ವೆಶನ್ನ ಸಾಲ್ವ್ ಮಾಡೋದು ಅಂತ ನೋಡಿ, ಆದಷ್ಟು ಬೇಗ ಸಾಲ್ವ್ ಮಾಡಿ. ಹೇಗೆ ಸಾಲ್ವ್ ಮಾಡ್ತಾರೆ ನೋಡೋಣ, ಕ್ವಿಕ್ಕಾಗಿ ಮಾಡಿ. ಕ್ವೆಶನ್ ಇದ್ರ ಮೇಲಿದೆ ಬಾಟಮಸ್. ನೋಡಿ, ನಾನು ಬರಿತೇನೆ ಇಲ್ಲಿ. ಬಾಟಮಸ್ ಮುಖಾಂತರ ಈ ಥರ ಕ್ವೆಶನ್ನ ಸಾಲ್ವ್ ಮಾಡೋಕ್ಕಾಗುತ್ತೆ. ಯಾರಿಗೆ ಆನ್ಸರ್ ಸಿಕ್ತು ನೀವು ಕಮೆಂಟ್ ಮಾಡಿ. ಯಾರೆಲ್ಲ ಆನ್ಸರ್ ಮಾಡ್ತಿದ್ದೀರಾ, ನಿಮ್ಮ ಹೆಸರು, ನಿಮ್ಮ ಊರ ಜೊತೆಗೆ ಕ್ವೆಶನ್ ನಂಬರ್ ಜೊತೆಗೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ತುಂಬ ಪ್ರಮುಖವಾದ ವಿಡಿಯೋ ಆಗಿದೆ ಇದು. ಸೊ ಆದಷ್ಟು ಕ್ಲೀನಾಗಿ ನೋಡಿ ಹಾಗೂ ಕ್ಲೀನಾಗಿ ಆನ್ಸರ್ ಮಾಡಿ ಅಂತ ನಾನು ಹೇಳ್ತೇನೆ. 8 - 18 - 16 - 5 - 4 - 1 ನೋಡಿ, ಈ ಥರದ ಎಕ್ಸಾಮಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಥರ ಕ್ವೆಶನ್ಸ್ನ ಕೇಳ್ತಾರೆ. ಸೊ ನೋಡೋಣ, ಹಾಗಿದ್ರೆ ನಾನು ಹೇಗೆ ಸಾಲ್ವ್ ಮಾಡೋದು ಹೇಳ್ತೇನೆ ನೋಡಿ. ಈ ಆವರಣದ ಮುಖಾಂತರ ಬಾಟಮಸ್ ಸಿಂಪ್ಲಿಫಿಕೇಶನ್ ಲೆಕ್ಕಗಳ ಬಗ್ಗೆ ಸಪ್ರೇಟ್ ಆದ ವಿಡಿಯೋ ನನ್ನ ಚಾನಲಲ್ಲಿದೆ. ಸೊ ನೀವು ಅದನ್ನು ಹೋಗಿ ನೋಡಿಕೊಂಡು ಈ ಟಾಪಿಕ್ನ ಈಸಿಯಾಗಿ ಕಲಿಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡೋದು ಹೇಳ್ತೇನೆ. ಯಾವತ್ತು ನಾವು ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ಲೆಕ್ಕಗಳನ್ನು ಮಾಡಿದರೂ ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡಬೇಕಾಗುತ್ತೆ. ಸೊ ಹಾಗೆ ನೋಡೋಣ ಈ ಸಿಂಪ್ಲಿಫಿಕೇಶನ್ ಲೆಕ್ಕವನ್ನು ಯಾವ ಥರ ಮಾಡೋದು ಅಂತ. ನೋಡಿ, ಇಲ್ಲಿ ಈ ಅಲ್ಪಾವರ್ಣ ಅಂತವೆ, ಕರ್ಲಿ ಬ್ರೆಸ್ ಅಂತವೆ. ಹಾಗೆ ಇದು ಪುಷ್ಪಾವರ್ಣ ಇದೆ, ಫ್ಲಾ ಬ್ರ್ಯಾಕೆಟ್, ಚೌಕಾವರ್ಣ ಇದೆ, ಬಾಕ್ಸ್ ಬ್ರ್ಯಾಕೆಟ್. ಸೊ ಫಸ್ಟ್ ನಾವು ಇಲ್ಲೊಂದು ಮೇಲೊಂದು ಲೈನ್ ಕಾಣುತ್ತಾ ನೋಡಿ, ಈ ಲೈನ್ ಇದೆಲ್ಲ, ಇದು ವೆನಿಕ್ಯುಲಮ್ ಬಾರ್ ಅಂತವೆ ಆಯಿತಾ. ವೆನಿಕ್ಯುಲಮ್ ಅಂದರೆ ರೇಖಾವರ್ಣ ಅಂತವೆ. ಸೊ ಫಸ್ಟ್ ನಾವು ರೇಖಾವರ್ಣವನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ರಫ್ ಸೆಕ್ಷನ್ ಇಟ್ಕೋತಾನೆ. ಸೊ ಫಸ್ಟ್ ಇಲ್ಲಿ ನೋಡಿ, ನೀವು ಒಂದು ತುಂಬ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡೋದು, ರೇಖಾವರ್ಣ ಇಲ್ಲಿ ನೋಡಿ 5 - 4 - 1 ಅಂತಿದೆ. ಒಂದು ಡಿಫ್ರೆನ್ಸ್ ಹೇಳ್ತೇನೆ ನಿಮಗೆ. ರೇಖಾವರ್ಣವನ್ನು ನೀವು ಅಬ್ಸರ್ವ್ ಮಾಡಿದಾಗ ಇದು ಕೇವಲ 4 - 1ಕ್ಕೆ ಮಾತ್ರ ಕವರ್ ಆಗಿದೆ ನೋಡಿ. ಇನ್ನು ಸ್ವಲ್ಪ ಅದು ಮೈನಸ್ಸಿಗೆ ಕೂಡ ಕವರ್ ಆಗಿದ್ದಿದ್ರೆ ಆನ್ಸರೇ ಬೇರೆ ಆಗ್ತಿತ್ತು. ಓಕೆ, ಸೊ ನೋಡಿ ಏನು ಡಿಫ್ರೆನ್ಸ್ ಅಂತ ಹೇಳ್ತೇನೆ. 5 - 4 - 1 ಈ ರೇಖಾವರ್ಣ ಇದಿಷ್ಟಕ್ಕೆ ಕವರ್ ಆಗೋದು ಹಾಗೂ ಇದಿಷ್ಟಕ್ಕೆ ಕವರ್ ಆಗೋ ಬಗ್ಗೆ ಡಿಫ್ರೆನ್ಸ್ ಏನು ನೋಡಿ. ತುಂಬ ಜನ ಇದನ್ನು ಇಗ್ನೋರ್ ಮಾಡ್ತಾರೆ. 5 - ಹಾಗೆ ಇರುತ್ತೆ, 4 - 1 3 ಆಗುತ್ತೆ. 5 - 3 = 2 ಅಂತ ಆನ್ಸರ್ ಬರುತ್ತೆ. ಬಟ್ ಇಲ್ಲಿ ರೇಖಾವರ್ಣ ಮೈನಸ್ಸಿಗೂ ಸೇರ್ಕೊಂಡು ಇದ್ದಿದ್ದರೆ ಆನ್ಸರ್ ಹೇಗೆ ಚೇಂಜ್ ಆಗುತ್ತೆ ನೋಡಿ. 5 - 4 - 1 - 5 ಆಗುತ್ತೆ. ಸೊ ಆನ್ಸರ್ 0 ಆಗುತ್ತೆ ನೋಡಿ. ಎರಡು ಡಿಫ್ರೆನ್ಸ್ಗಳು ತುಂಬ ಪ್ರಮುಖವಾದದ್ದು ಈ ಸಿಂಪ್ಲಿಫಿಕೇಷನಲ್ಲಿ. ಇಂಚಿಂಚು ಕೂಡ ನಾವೇನು ಮಾಡುತ್ತೆ, ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಸೊ ಅಬ್ಸರ್ವೇಷನ್ ಮಿಸ್ಟೇಕ್ ಆದರೂ ಕೂಡ ನಮ್ಮ ಲೆಕ್ಕವೇ ತಪ್ಪಾಗೋ ಚಾನ್ಸ್ ಇರುತ್ತೆ. ಸೊ ಹಾಗಾದರೆ ಇಲ್ಲಿ ರೇಖಾವರ್ಣ 4 - 1ಕ್ಕೆ ಮಾತ್ರ ಇದೆ. ಸೊ ಇಲ್ಲಿ 4 - 1 ಅಂದರೆ ಆನ್ಸರ್ ಎಷ್ಟು ಬರುತ್ತೆ, 2 ಬರುತ್ತಲ್ವ. ಸೊ ಇಲ್ಲಿ 3 ಬರುತ್ತೆ, 3 - 2 ಈ ಥರ ಆಗುತ್ತೆ. ನಾನು ಬರೀತೇನೆ ನೋಡಿ. 8 - 18 - 16 - 5 ಇದನ್ನು ಸಾಲ್ವ್ ಮಾಡ್ತಾನೆ. -4 - 1 = 3. ಹೀಗೆ ಪ್ರತಿಯೊಂದು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದರೆ ಮಾತ್ರ ನಿಮಗೆ ಅಕ್ಯುರೇಟ್ ಆನ್ಸರ್ ಸಿಗ್ತಾ ಹೋಗುತ್ತೆ ನೋಡಿ. ಸೊ ಫಸ್ಟ್ ನಾನು ಇದನ್ನು ಸಾಲ್ವ್ ಮಾಡಿದೆ, ಈಗ ಇದನ್ನು ಸಾಲ್ವ್ ಮಾಡ್ತೇನೆ. 18 - 16 - 5 - 3 = 2. ಸೊ ಒಂದೊಂದೇ ಆವರಣವನ್ನು ಪ್ರತಿ ಸ್ಟೆಪ್ಪಲ್ಲೂ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ನೀವು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡುವಾಗ ಇದೇ ವೇದಲ್ಲಿ ಸಾಲ್ವ್ ಮಾಡಿ. ಹೇಗೆಗೋ ಅನ್ಡಿಸಿಪ್ಲಿನಾಗಿ ಮಾಡಲಿಕ್ಕೆ ಹೋಗಬೇಡಿ. ಸೊ ಅಕ್ಯುರೇಟ್ ಆನ್ಸರ್ ಬರಬೇಕು ಅಂದರೆ ನೀವು ಈ ಥರ ಮಾಡಬೇಕಾಗುತ್ತೆ. 8 - 18 - 16 - 2 = 14. ಕರೆಕ್ಟಾ? ಸೊ ನೆಕ್ಸ್ಟ್ ಮತ್ತು ಸ್ಟೆಪ್ಪಲ್ಲಿ 8 - 18 - 4 = 14 = 4. ಸೊ 8 - 4 = ಫೈನಲಿ 4. ಹಾಗಾದರೆ ಇದ್ರ ಉತ್ತರ ಆಪ್ಷನ್ ಸಿ ಆಗುತ್ತೆ. ಯಾರೆಲ್ಲ ಸರಿಯಾದ ಆನ್ಸರ್ ಹಾಕಿದಿರಿ ಒಂದ್ಸಲ ಚೆಕ್ ಮಾಡಿ ಸೊಲ್ಯೂಷನ್ ಹೇಗಿದೆ ಅಂತ. ಸೊ ತುಂಬ ಈಸಿಯಾದ ಸೊಲ್ಯೂಷನ್, ಆದರೆ ಪ್ರತಿ ಸ್ಟೆಪ್ಪಲ್ಲೂ ನಾವು ಸಿಸ್ಟಮೆಟಿಕ್ಕಾಗಿ ಸೊಲ್ಯೂಷನ್ ಮಾಡ್ತಾ ಹೋದ್ರಿಂದ ನಮಗೆ ಆನ್ಸರ್ ತುಂಬ ಈಸಿಯಾಗಿ ಸಿಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ನೀವು ಆನ್ಸರ್ ಸೊಲ್ಯೂಷನ್ ಮಾಡಬೇಕು ನೋಡಿ. ಒಂದ್ಸಲ ನೀಟಾಗಿ ತೆಗೆದುಕೊಳ್ಳಿದಾನ ಹೀಗೆ
ಪ್ರತಿಯೊಂದು ಬಾರ್ಡಮಸ್ ಲೆಕ್ಕಗಳನ್ನ ಸಿಂಪ್ಲಿಫಿಕೇಶನ್ ಲೆಕ್ಕಗಳನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಹಾಗೂ ಪ್ರತಿ ವರ್ಷ ಒಂದಲ್ಲ ಒಂದು ಲೆಕ್ಕಗಳು ಕಂಪಲ್ಸರಿ. ಸೊ ನೀವು ಬ್ಲೂ ಪ್ರಿಂಟ್ ಅಂದ್ಕೊಳ್ಳಿ, ನಾನು ಹತ್ರ ಬ್ಲೂ ಪ್ರಿಂಟೇ ಹೇಳ್ತೇನೆ ಅಂದ್ಕೊಳ್ಳಿ. ಸುಮ್ಮನೆ ಬೇರೆ ಬೇರೆ ಸೊಲ್ಯೂಷನ್ಸ್ ಮಾಡಿ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಇದು ತುಂಬ ಪ್ರಮುಖವಾದ ಪ್ರಶ್ನೆ. ಇದಕ್ಕೆ ನೀವು 10 ವರ್ಷದ ಒಂದು ನವೋದಯ ಕ್ವೆಶನ್ ಪೇಪರ್ನ ಅಬ್ಸರ್ವ್ ಮಾಡಿ ಬನ್ನಿ, ಈ ಕ್ವೆಶನ್ಸ್ ಇದ್ದೇ ಇರುತ್ತೆ. ಹಾಗಾದರೆ 11ನೇ ಪ್ರಶ್ನೆಗೆ ಉತ್ತರ 4 ಆಗಿತ್ತು. ಸಿಸ್ಟಮೆಟಿಕ್ಕಾಗಿ ನಾವು ಸಾಲ್ವ್ ಮಾಡಿದ್ದೇವೆ. ಸೊ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಒಂದು ನೋಟ್ಬುಕ್ಕನ್ನು ಮಾಡಿ ನೀಟಾಗಿ ನೀವು ಕೂಡ ಈ ಥರ ಸೊಲ್ಯೂಷನ್ ಮಾಡ್ತಾ ಬನ್ನಿ, ಈಸಿ ಆಗುತ್ತೆ ಆಯಿತಾ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮಗೆ ಕ್ವೆಶನ್ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಆರಾಮಾಗಿ ನೋಡ್ತಾ ಬನ್ನಿ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗ್ತದೆ ನೋಡಿ. ಸೊ ನೋಡಿ, ವಾಟ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್ 33/40 ಟು ಗೆಟ್ 11/40? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. 11/40 ಪಡೆಯಲು 33/40 ಏನನ್ನ ಕಳೆಯಬೇಕು? ಸೊ ವಿ ನೀಡ್ ಟು ಗೆಟ್ 11/40. ಸೊ ವಾಟ್ ವಿ ನೀಡ್ ಟು ಸಬ್ಸ್ಟ್ರಾಕ್ಟ್ ಫ್ರಮ್ 33/40 ಅಂತ ಅವ್ರು ಕೇಳಿದ್ದಾರೆ. ಸೊ ಪ್ರಶ್ನೆನ ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ನಾವು ಆನ್ಸರ್ ಮಾಡೋದ್ರಿಂದ ನಮಗೆ ಅಕ್ಯುರೇಟ್ ಆನ್ಸರ್ ಬರಲಿಕ್ಕೆ ಈಸಿ ಆಗುತ್ತೆ. ದಯವಿಟ್ಟು ಕೂಡ ಪ್ರಾಕ್ಟೀಸ್ ಮಾಡುವಾಗ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಪುನಃ ನೋಡಿ ಆಯಿತಾ. ನಿಮಗೋಸ್ಕರ ನಾವು ತುಂಬ ಇಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೇವೆ. ಸೊ ನಿಮ್ಗೆ ಯೂಸ್ ಆಗಲಿ ಅಂತ ಹೇಳಿ. ಸೊ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ನೋಡಿ, ವಾಟ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್? ಓಕೆ, 33/40ಯಲ್ಲಿ ವಾಟ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್, ಇದರಲ್ಲಿ ಏನನ್ನ ಕಳೆದ್ರೆ ನಮಗೆ 11/40 ಸಿಗುತ್ತೆ. ಸೊ ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊಳ್ಳೋಣ. 11/40ನ ಪಡೀಲಿಕ್ಕೆ, ಇದನ್ನು ಪಡೀಲಿಕ್ಕೆ ಇದರಿಂದ ಏನನ್ನ ಕಳೆಯಬೇಕು? ಸೊ ಲೆಟ್ ಎಕ್ಸ್ ಅನ್ನ ಕಳೆಯಬೇಕು ಅನ್ಕೊಳ್ಳೋಣ. ಲೆಟ್ ಎಕ್ಸ್ ಬಿ ಸಬ್ಸ್ಟ್ರಾಕ್ಟೆಡ್ ಅಂತ ನಾವು ಅನ್ಕೊಳ್ಳೋಣ. ಓಕೆ, ಸೊ ಹಾಗಾದರೆ ಏನಾಗುತ್ತೆ ನೋಡಿ, ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ನಾವೇನು ಮಾಡಬೇಕಾಗುತ್ತೆ? ಎಕ್ಸ್ಗೆ ಮೈನಸ್ ಇದೆ ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ಎಕ್ಸ್ ಅನ್ನ ಕಳೆದ್ರೆ ಸಿಗುತ್ತಂತೆ. ಸೊ ಹಾಗಾದರೆ ಏನನ್ನ ಕಳೆಯೋದು? ಯಾವ ಥರ ಇದನ್ನು ಸಾಲ್ವ್ ಮಾಡ್ತೀರಾ ನೀವು? 11/40 ಆನ್ಸರ್ ಬರಬೇಕು. ಓಕೆ, ಸೊ ಏನನ್ನ ಕಳೆಯಬೇಕು ಅಂತ ಅವ್ರು ಹೇಳಿದ್ದಾರೆ. ಸಿಂಪಲ್ ಆಗಿ ನಾವೇನು ಮಾಡೋಣ ನೋಡಿ, ಇಲ್ಲಿ ಒಂದು ಇಕ್ವೇಷನ್ ಸಾಲ್ವ್ ಮಾಡಿ ತೋರಿಸ್ತೇನೆ. -x ಇದೆ = 11/40. ಇದನ್ನು ಆ ಕಡೆ ಕಳಿಸಿದಾಗ -33/4 ಅಂತ ಆಗುತ್ತೆ. ಕರೆಕ್ಟಾ? ಈಗ ಇಲ್ಲಿ -x ಇದೆ. ಸೊ -x ಇರೋದು ನಾವೇನು ಮಾಡೋಣ, ಇಲ್ಲಿ ನೀವು ಕೂಡ ಮೈನಸನ್ನು ಚೇಂಜ್ ಮಾಡೋಣ, ಇಂಟರ್ಚೇಂಜ್ ಮಾಡೋಣ. ಓಕೆ, ಸೊ ಈ ಥರ ನೀವು ಸೊಲ್ಯೂಷನ್ ಮಾಡ್ಬೋದು. ನಿಮ್ಗೆ ಯೂಶ್ವಲಿ ಇದರಲ್ಲಿ ಇದು ಕಳೀಲಿಕ್ಕೆ ಆಗಲ್ಲ, ಆದರೆ ಈ ಮೈನಸ್ ಇರೋದ್ರಿಂದ ನಾವು ಸೈನ್ನ ಚೇಂಜ್ ಮಾಡ್ಬೋದು. ಇಲ್ಲಿ ಈ ಒಂದು ವೇ ನಿಮಗೆ ಟಿಪಿಕಲ್ ಆಗಿ ಅರ್ಥ ಆಗದೆ ಇರ್ಬೋದು. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಇದನ್ನು ಸ್ವಲ್ಪ ಸೈಡಿಗೋಣ, ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. ಈಗ 4 ಪಡೆಯಲು ಒಂದು ಎಕ್ಸಾಂಪಲ್ ಕೊಡ್ತೇನೆ, ಈಸಿ ಆಗುತ್ತೆ. 4 ಪಡೆಯಲು 8ರಿಂದ ಏನನ್ನ ಕಳೆಯಬೇಕು? ಅಥವಾ 10ರಿಂದ, ಓಕೆ, 10ರಿಂದ ಏನನ್ನ ಕಳೆಯಬೇಕು? 10ರಿಂದ ಏನು ಕಳೆದ್ರೆ 4 ಸಿಗುತ್ತೆ? 10ರಿಂದ ಯಾವುದೋ ಒಂದು ಸಂಖ್ಯೆ ಕಳೆದ್ರೆ 4 ಸಿಗುತ್ತಂತೆ. ಸೊ ಏನು ನಿಮ್ಗೆ ಗೊತ್ತಿದೆ, 10ರಿಂದ ಏನು ಕಳೆದ್ರೆ 4 ಸಿಗುತ್ತೆ? ಸೊ 6 ಅಂತ ನಾವು ಆರಾಮ ಹೇಳ್ಬೋದು, 6 ಅಂತ. ಸೊ ಈ 6 ಹೇಗೆ ಬಂತು? ಅಂದರೆ ಈ 10 - 4 ಮಾಡೋದ್ರಿಂದ ನಮಗೆ 6 ಸಿಕ್ಕಿದೆ. ಸೊ ಹಾಗೆ ಇಲ್ಲೂ ಕೂಡ 33 -4 -11/40 ಮಾಡೋದ್ರಿಂದ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಈ ಥರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ನಿಮಗೆ ಇಕ್ವೇಷನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅರ್ಥ ಆಗಿಲ್ಲ ಅಂದರೆ ಈ ಥರನೂ ಕೂಡ ನೀವು ಈ ಲೆಕ್ಕವನ್ನು ಅರ್ಥ ಮಾಡ್ಕೋಬೋದು. ನೋಡಿ, ನಾನು ಏನು ಮಾಡಿದೆ, ಒಂದು ಕ್ವಶನ್ ಹೇಳಿದೆ, ವಾಟ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್ 10 ಟು ಗೆಟ್ 4 ಅಂತ ತೊಗೊಂಡೆ. 10ರಲ್ಲಿ ಏನು ಕಳೆದ್ರೆ 4 ಸಿಗುತ್ತೆ? ನೋಡಿ, 4 ಪಡೆಯಲು 10ರಿಂದ ಏನನ್ನು ಕಳೆಯಬೇಕು? 10ರಿಂದ ಏನು ಕಳೆದ್ರೆ 4 ಸಿಗುತ್ತೆ? ನಮ್ಗೆ ಗೊತ್ತಿದೆ, 10ರಿಂದ 6 ಕಳೆದ್ರೆ 4 ಸಿಗುತ್ತೆ. ಸೊ ಈ 6 ಹೇಗೆ ಬಂತು? ಈ 10 - 4 ಮಾಡಿದಾಗಲೇ 6 ಬಂತು, ಹೌದಾ? ಇದನ್ನು ನಾನು ಡೈರೆಕ್ಟಾಗಿ ನಿಮಗೆ ಟ್ರಾನ್ಸ್ಪೋಸ್ ಮಾಡಿ ತೋರಿಸಿದ್ರೆ ಇದು ನಿಮ್ಗೆ ಅರ್ಥ ಆಗಲ್ಲಾಗಿತ್ತು. ಸೊ ಇನ್ನೊಂದು ವೇ ಹೇಳ್ಕೊಡ್ತೇನೆ ನೋಡಿ, ಹೇಳ್ತೇನೆ, ಕನ್ಫ್ಯೂಷನ್ ಮಾಡ್ಕೊಬೇಡಿ. ಇದನ್ನು ಡೈರೆಕ್ಟ್ ಬಂದು ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಒಂದು ಎಕ್ಸಾಂಪಲ್ ತೊಗೊಂಡೆ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೋತೇನೆ ನಿಮಗೆ. ಇದನ್ನು ಹೇಗೆ ಮಾಡೋದು? 33/4 - x = 11/40 ಬಂದಿದೆ. ಸೊ ಇದನ್ನು ನಾವು ಟ್ರಾನ್ಸ್ಪೋಸ್ ಮಾಡಿದಾಗ ಫಸ್ಟ್ ನಾನು ಏನು ಮಾಡ್ತೇನೆ, ಇದನ್ನು ಇಲ್ಲಿ ಬರ್ಕೋತೇನೆ ನೋಡಿ. 11/40 = 33/4 - x ಅಂತಿದೆ. ಇದಷ್ಟನ್ನು ನಾವು ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ, ಒಪ್ಪೋಣ? ಓಕೆ, ನೋಡಿ ಹೇಗಾಗುತ್ತೆ, 11/40 - 33/4, ಬಟ್ ಇದ್ರ ವ್ಯಾಲ್ಯೂ -x ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೇವೆ,
ಈ ಮೈನಸ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಇದನ್ನು ಅಪೋಸಿಟ್ ಮಾಡ್ಕೊಳ್ಳೋಣ. ಇದನ್ನೇನು ಮಾಡೋಣ, ಇಲ್ಲಿ ಪ್ಲಸ್ ಇದ್ದಲ್ಲಿ ಮೈನಸ್, ಮೈನಸ್ ಇಲ್ಲಿ ಪ್ಲಸ್ ಹಾಕೋಣ, ಇಲ್ಲಿ ಮೈನಸ್ ಹಾಕೋಣ, ಇಲ್ಲಿ ಪ್ಲಸ್ ಹಾಕೋಣ. ಆಗ ಈ ಮೈನಸ್ಸಿಗೆ ವ್ಯಾಲ್ಯೂ ಸಿಗುತ್ತೆ. ಈ ಮೈನಸ್ ಕೂಡ ನೋಡಿ ಏನು ಮಾಡ್ತೀನಿ ನಾನು, ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ, 11/40 ಮೈನಸ್ 33/4 ಇದೆಲ್ಲ. ಸೊ ಇದಕ್ಕೆ ಹೊರಗಡೆ ಮೈನಸ್ ತೆಗೆದುಕೊಬಿಡ್ತೇನೆ. ಆಗ ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಈ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ಈಸ್ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಆ್ಯಂಡ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದು ರಿವರ್ಸಲ್ ಆಗಿ ತಿರ್ಗಾ ನಿಮಗೆ 33/4 11/40 ಬರುತ್ತೆ. ಸೊ ನಿಮ್ಗೆ ಇದೆಲ್ಲ ಎಕ್ಸಾಂಪಲ್ ಆಗಿ ತೋರಿಸಿದೆ. ನೀವು ಇಕ್ವೇಷನ್ ಅಂತ ತೊಗೊಂಡಾಗ ಈಸಿಲಿ ಸಾಲ್ವ್ ಮಾಡ್ಲಿಕ್ಕೆ ಆಗಲಿ ಅಂತ ತೊಗೊಂಡೆ. ಸೊ ನಾವು ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವೇನು ಮಾಡೋಣ, ಸಿಂಪಲ್ಲಾಗಿ ಹೇಳಿದ್ನಲ್ಲ, 10ರಿಂದ ಏನು ಕೇಳಿದ್ರೆ 4 ಸಿಗುತ್ತೆ ಅಂತ ನಮಗೆ ಕ್ವಶನ್ ಅರ್ಥ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ನಾವೇನು ಮಾಡಬೇಕು, 33/40 ನಮಗೆ 11/40 ಕಳೆದ್ರೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಓಕೆ, ಸೊ ಹಾಗಾದರೆ ಕಳೆಯೋಣ. 40ನೇ ಬಂತಿಲ್ಲಿ, 33 ಮೈನಸ್ 11 ಇಸ್ 22. 22/40 ಹೌದಿಲ್ಲ, 22/40 ಅಂತ ನಾವು ಬಂದಿದೆ. ಬಟ್ 22/40 ಎಲ್ಲೂ ಇಲ್ಲಲ್ಲ, ಇಲ್ಲಿ ಇದನ್ನೆಲ್ಲಾದ್ರೂ ಎಲ್ಲೂ ಇಲ್ಲ. ಸೊ 11/40 ಪಡೆದು ಇದರಲ್ಲಿ ಏನು ಕಳಿಬೇಕು, ಓಕೆ 33/40 ನಾವು 22/40 ಕಳೆದ್ರೆ ನಮಗೆ 11/40 ಸಿಗುತ್ತೋ ಇಲ್ಲೋ ಅಂತ ಚೆಕ್ ಮಾಡೋಣ. ನೋಡಿ ಸಿಗುತ್ತಾ, ಎಸ್ 40 11/40 ಸಿಕ್ತು. ಆದರೆ 22/40 ಎಲ್ಲೂ ಇಲ್ಲಲ್ಲ, ಎಲ್ಲಿದೆನಾ, ಇಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಈ 22/40 ಇಲ್ಲ ಅಂದಾಗ ಇದನ್ನು ಕನ್ವರ್ಟ್ ಇಂಟು ಸಿಂಪ್ಲೆಸ್ಟ್ ಫಾರ್ಮ್ ಮಾಡ್ತೇವೆ, ಕನಿಷ್ಠ ರೂಪಕ್ಕೆ ಬದಲಾಯಿಸ್ತೇವೆ. ನೋಡಿ ಯಾವುದಕ್ಕೆ ಬರಾಗುತ್ತೆ, 2ರಿಂದ 2 11 2 20. ಸೊ 11/20 ಆಪ್ಷನ್ಸಲ್ಲಿ ಇದೆನಾ, ಹುಡುಕಿ 11/20 ಎ ಆಪ್ಷನ್ಸಲ್ಲಿದೆ. ಸೊ ಈ ಥರ ಕನ್ಫ್ಯೂಸಿಂಗ್ ಕ್ವೆಶನ್ಸ್ನ ಕೊಡ್ತಾರೆ. ಈಗ ನಾನು ಈ ಲೆಕ್ಕವನ್ನು ಸ್ಟಾರ್ಟಿಂಗಿಂದ ಹೇಗೆ ಮಾಡಿದೆ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಪಾರ್ಟ್ ಬೈ ಮಾಡ್ತಾ ಹೋಗಿ ನಿಮಗೆ ಯಾವ ಸ್ಟೆಪ್ ಅರ್ಥ ಆಗ್ಬೋದು ಅಂತ ನೋಡ್ಕೊಳ್ಳಿ. ನಾನು 2ರಿಂದ 3 ವೈದಲ್ಲಿ ಮಾಡಿ ತೋರಿಸಿದ್ದೇನೆ. ಸೊ ನಿಮಗೆ ಯಾವ್ದು ಸ್ಟೆಪ್ ಅರ್ಥ ಆಗುತ್ತೆ ನೀವು ಆ ಸ್ಟೆಪ್ಪಲ್ಲಿ ಆನ್ಸರ್ನ ಮಾಡ್ಬೋದು. ಆದರೆ ಒಂದ್ಸಲ ಆನ್ಸರ್ ಬಂದಾಗ ನೀವು ಆಪ್ಷನ್ಸಲ್ಲಿ ಇಲ್ಲ, ಕ್ವೆಶನ್ ತಪ್ಪಿದೆ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ. ಅದನ್ನು ಭಿನ್ನರಾಶಿಯ ಆನ್ಸರ್ ಸಿಕ್ಕಾಗ ಕೆಲವೊಂದು ಬಾರಿ ಅದರ ಕನಿಷ್ಠ ರೂಪವೂ ಆನ್ಸರ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಹಾಗೆ ಆಗಿದೆ ನೋಡಿ, ಕನ್ವರ್ಟ್ ಇಂಟು ಸಿಂಪ್ಲೆಸ್ಟ್ ಫಾರ್ಮ್ ಮಾಡಿದಾಗ ನಮಗೆ ಆನ್ಸರ್ ಸಿಕ್ಕಿದೆ. ಸೊ 12th ಒಂದು ಕ್ವೆಶನಿಗೆ ಆನ್ಸರ್ ಎ ಆಗಿದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಬನ್ನಿ. ಓಕೆ, ಇದನ್ನು ಮಾಡಿ. ಸಿಂಪ್ಲಿಫಿಕೇಶನ್ ಗೀವ್ಸ್ ಅಂತ ಕೇಳಿದ್ದಾರೆ. ಇದನ್ನು ಸಂಕ್ಷೇಪಿಸಿದಾಗ ದೊರಕುವ ಉತ್ತರ ಯಾವುದು ಅಂತ ಹೇಳ್ತಾರೆ. ಸೊ ನೀವು ಹುಡುಕಿ ಹಾಕಿದರೆ ಫ್ರ್ಯಾಕ್ಷನ್ ಸಿಂಪ್ಲಿಫಿಕೇಶನ್ ಇದೆ, ತುಂಬ ಈಸಿ, ನಾನು ಮಾಡಿ ತೋರಿಸ್ತೇನೆ ನೋಡಿ. ಫ್ರ್ಯಾಕ್ಷನ್ ಸಿಂಪ್ಲಿಫಿಕೇಶನ್ ಇದೆ, ಭಿನ್ನ ರಾಶಿಯ ಸಂಕಲನ ವ್ಯವಕಲನ ಒಳಗೊಂಡ ಲೆಕ್ಕಗಳಾಗಿದೆ. ಓಕೆ ಓಕೆ ನೋಡಿ, 5/22 ಪ್ಲಸ್ 7/22 ಮೈನಸ್ 3/22 ಪ್ಲಸ್ 9/22 ಮೈನಸ್ 1/22 ಅಂತ ಕೇಳಿದ್ದಾರೆ. ಸೊ ಎಲ್ಲ ಛೇದಗಳು ಸಮನಾಗಿದ್ದಾಗ ನಾನು ಛೇದವನ್ನು ಹಾಗೆ ಇಡಬಹುದು. ಭಿನ್ನರಾಶಿಯ ಸಂಕಲನ ಮತ್ತು ವ್ಯವಕಲನದಲ್ಲಿ ಎಲ್ಲ ಛೇದಗಳು ಒಂದೇ ಇದ್ದಾಗ ನಾನು ಏನು ಮಾಡ್ಬೋದು, ಛೇದವನ್ನು ಹಾಗೆ ಇಡ್ಬೋದು. ಛೇದ ಹಾಗೆ ಇಟ್ಟಿದ್ದೇನೆ ಅಂದ್ಕೊಳ್ಳಿ. ಸೊ ನೋಡಿ 5 + 7 - 3 ಹೋಗಿ. ಈಗ ಪ್ಲಸ್ ಇರೋದು ಯಾವುದು, ಇದಕ್ಕೆ ಪ್ಲಸ್ ಇದೆ, ಇದಕ್ಕೆ ಪ್ಲಸ್, ಇದಕ್ಕೆ ಪ್ಲಸ್ ಇದೆ. ಸೊ 5 7 9 ಕೂಡಿಸ್ಕೊಳ್ಳೋಣ. ಎಷ್ಟಾಗುತ್ತೆ, 5 7 9 16 16 5 21 ಆಯಿತು. ಓಕೆ, ಸೊ ಇಲ್ಲಿ 21 ಬಿಡೋಣ. ಹಾಗೆ ಮೈನಸ್ ಎಲ್ಲ ಯಾವುದಕ್ಕಿದೆ, ಓಕೆ -3 -1 -3 -1 ಕೂಡ ನಾನು ಕೂಡಿಸ್ಕೋತೇನೆ, -4 ಆಯಿತು. ಸೊ 21 -4 ಹಾಗಾದರೆ ಎಷ್ಟಾಯಿತು, 17/22 ನಮ್ಮ ಆನ್ಸರ್. ಸೊ 17/22 ಎಲ್ಲಿದೆ, ಎಸ್ ಆಪ್ಷನ್ ಬಿ ಯಲ್ಲಿ ನಮ್ಮ ಆನ್ಸರ್ ನಮಗೆ ಸಿಕ್ಕಿದೆ ಅಲ್ವಾ. ಸೊ ಈ ಥರ ನಾವು ಈಸಿಲಿಯಾಗಿ ಫ್ರ್ಯಾಕ್ಷನ್ಸ್ ಕ್ವೆಶನ್ಸ್ನ ಮಾಡ್ಬೋದು. ನಿಮಗೆ ಭಿನ್ನರಾಶಿ ಬಗ್ಗೆ ಡೌಟ್ ಇದೆನಾ, ಅದಕ್ಕೂ ವಿಡಿಯೋ ಮಾಡಿದ್ದೇನೆ. ಭಿನ್ನರಾಶಿಯ ಸಂಕಲನ ಅಂದ್ರೇನು, ವ್ಯವಕಲನ ಅಂದ್ರೂ ಎಲ್ಲ ಇದೆ. ಸೊ ನಮ್ಮ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು. ಅದರಲ್ಲಿ ಡೀಟೇಲ್ ಆಗಿ ಪ್ರತಿಯೊಂದು ವಿಡಿಯೋದ ಮಾಹಿತಿ ಸಿಗುತ್ತೆ ನಿಮಗೆ. ಚಾಪ್ಟರ್ ವೈಸ್ ಕಂಪ್ಲೀಟ್ ಆಗಿ ನಾನು ಸಿಲೆಬಸ್ ಪ್ರಕಾರ ಅರೇಂಜ್ ಮಾಡಿದ್ದೇನೆ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ನಮ್ಮ ಗೂಗಲ್ ಪ್ಲೇಸ್ಟೋರಲ್ಲಿ ಜ್ಞಾನಶ್ರೀ ಅಕಾಡೆಮಿ ಅಂತ ನೀವು ಸರ್ಚ್ ಮಾಡಿದರೆ ನಮ್ಮ ಅಪ್ಲಿಕೇಶನ್ ಕೂಡ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಯಾವುದು ಕೋರ್ಸ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓನ್ಲಿ ಮ್ಯಾಥ್ಸ್ ಬೇಕಾ, ಓನ್ಲಿ ಮೆಂಟಲಿಟಿ ಬೇಕಾ, ಸೊ ಎಲ್ಲವೂ ಕೂಡ ನಿಮಗೆ ಆಪ್ಷನ್ಸ್ ಇದೆ. ಆರಾಮಾಗಿ ನೀವು ಅದನ್ನು ಸೆಲೆಕ್ಟ್ ಮಾಡಿ ಇದರ ಎಲ್ಲ ಬಗ್ಗೆ ಡೀಟೇಲ್ ವಿಡಿಯೋನ ನೀವು ತಿಳ್ಕೊಬೋದು. ಆಯಿತಾ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 14ನೇ ಪ್ರಶ್ನೆ. ಓಕೆ ನೋಡಿ, 14ನೇ ಪ್ರಶ್ನೆ ಸರಿಯಾಗಿ ಓದಿ ಒಂದ್ಸಲ ಏನು ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ಓದಿ ಡಿಸೈಡ್ ಮಾಡಿ ಕ್ವಿಕ್ಕಾಗಿ.
Okay. A shopkeeper buys at the rate of 5 toffees for rupee and sells at the rate of 4 toffees for rupee. The number of toffees sold so as to earn a profit of 125. ಒಬ್ಬ ಅಂಗಡಿಯವನು 1 ರೂಪಾಯಿಗೆ 5 ಮಿಠಾಯಿ ದರದಲ್ಲಿ ಖರೀದಿಸುತ್ತಾನೆ ಮತ್ತು 1 ರೂಪಾಯಿಗೆ 4 ಮಿಠಾಯಿಗಳ ದರದಲ್ಲಿ ಮಾರಾಟ ಮಾಡ್ತಾನೆ. ಹಾಗಾದರೆ ರೂಪಾಯಿ 125ರಂತೆ ಲಾಭ ಗಳಿಸಲು ಅಂಗಡಿಯವನು ಮಾರಾಟ ಮಾಡಬೇಕಾದ ಮಿಠಾಯಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಹಾಗಾದರೆ ನೋಡಿ ಎಷ್ಟು ಮಿಠಾಯಿಗಳನ್ನು ಅವನು ಮಾರಾಟ ಮಾಡಬೇಕು ಅಂದರೆ 125ರಂತೆ ಲಾಭ ಗಳಿಸಲು. ಸೊ ಅವನ ಪ್ರಾಫಿಟ್ 125 ಆಗಬೇಕಾದ್ರೆ ಎಷ್ಟು ಮಿಠಾಯಿಗಳನ್ನು ಮಾರಬೇಕು? ಓಕೆ, ನೋಡೋಣ. ಇದು ಸಿಂಪಲ್ ಆಗಿ, ಇದು ತುಂಬ ಈಸಿಯಾದ ಪ್ರಶ್ನೆ. ನೀವು ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಸರಿಯಾಗಿ ಓದ್ಕೊಳ್ಳಿ. 1 ರೂಪಾಯಿಗೆ 5 ಮಿಠಾಯಿ ದರದಲ್ಲಿ ಖರೀದಿಸ್ತಾನೆ. ಓಕೆ, ಸೊ 1 ರೂಪಾಯಿಗೆ 5 ಮಿಠಾಯಿ ಪರ್ಚೇಸ್ ಮಾಡ್ತಾನೆ. 1 ರೂಪಾಯಿ 2 ರೂಪಾಯಿ. ಹಾಗೆ 1 ರೂಪಾಯಿಗೆ 4 ಮಿಠಾಯಿಯನ್ನು ಮಾರಾಟ ಮಾಡ್ತಾನೆ. ಎಷ್ಟು ಮಾರಾಟ ಮಾಡ್ತಾನೆ? 1 ರೂಪಾಯಿಗೆ 4 ಮಿಠಾಯಿ. 1 ರೂಪಾಯಿಗೆ 5 ಮಿಠಾಯಿ ಪರ್ಚೇಸ್ ಮಾಡ್ತಾನೆ. ಸೊ ಕಾಸ್ಟ್ ಪ್ರೈಸ್ ಆಯಿತು. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 1 ರೂಪಾಯಿಗೆ 4 ಸೇಲ್ ಮಾಡ್ತಾನೆ. ಅಂದರೆ 1 ರೂಪಾಯಿಯಲ್ಲಿ ಅವನಿಗೆ 1 ಮಿಠಾಯಿಯ ಪ್ರಾಫಿಟ್ ಆಗುತ್ತೆ. ಕರೆಕ್ಟಾ? ಅವನಿಗೆ 125 ಲಾಭ ಬೇಕಂತೆ. ರೂಪಾಯಿ 125 ಪ್ರಾಫಿಟ್ ಬೇಕು ಅಂದರೆ ಅವನು ಎಷ್ಟು ಮಿಠಾಯಿಗಳನ್ನು ಮಾರಾಟ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಇದೆಲ್ಲ ಈಸಿ ವೇ ಯಾವುದು ಉಂಟಾ? ಈಸಿ ವೇ ಯಾವುದು ಅಂದರೆ ನಿಮಗೆ ನೀವು ಒಂದು ಬಾರಿ ಅವನಿಗೆ ಎಷ್ಟು ಲಾಭ ಬರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಎಷ್ಟು ಮಿಠಾಯಿಗೆ ಎಷ್ಟು ಲಾಭ ಬರುತ್ತೆ? 1 ರೂಪಾಯಿ ಅವನು ಲಾಭ ಗಳಿಸ್ಲಿಕ್ಕೆ ಎಷ್ಟು ಮಿಠಾಯಿ ಮಾರಬೇಕು ಅವನು? ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. 1 ರೂಪಾಯಿಗೆ 5 ಮಿಠಾಯಿ ಖರೀದಿಸ್ತಾನೆ, 1 ರೂಪಾಯಿಗೆ 4 ಮಿಠಾಯಿ ಮಾರ್ತಾನೆ. ಕರೆಕ್ಟಾ? ಸೊ ಅವನಿಗೆ 4 ಮಿಠಾಯಿ ಮಾರಿದರೆ 1 ರೂಪಾಯಿ ಸಿಗುತ್ತೆ. ಅವನಿಗೆ ಲಾಭ ಸಿಗಬೇಕಂತೆ, 125 ರೂಪಾಯಿ ಲಾಭ ಸಿಗಬೇಕು. ಹೇಗೆ ಲಾಭ ಸಿಗುತ್ತೆ? ಓಕೆ, ಸೊ ಸಿಂಪಲ್ ಹೇಳ್ತೇನೆ ನೋಡಿ. ಇದನ್ನು ನೀವು ತುಂಬ ತಲೆ ಕೆಡಿಸ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಈಸಿ ವೇ ಏನು ಅಂದರೆ ಫಸ್ಟ್ ನಾವು ಹುಡ್ಕೋಣ 1 ರೂಪಾಯಿ ಲಾಭ ಆಗಲಿಕ್ಕೆ ಎಷ್ಟು ಅವನು ಕೊಂಡ ಬೆಲೆ ಹಾಕಿ ಎಷ್ಟಕ್ಕೆ ಮಾರಬೇಕು, ಆಗ ನಮಗವನಿಗೆ 1 ರೂಪಾಯಿ ಲಾಭ ಆಗುತ್ತೆ ಅಂದ್ಕೊಳ್ಳೋಣ. ಸೊ ಅವನು ಮಾರಾಟದ ಬೆಲೆ ಎಷ್ಟು? 1 ರೂಪಾಯಿಗೆ 4 ಮಿಠಾಯಿ ಮಾರ್ತಾನೆ. ಕರೆಕ್ಟಾ? ಸೊ 4 ಮಿಠಾಯಿ ಸೇಲ್ ಮಾಡಿದಾಗ ಅವನಿಗೆ 1 ರೂಪಾಯಿ ಸಿಗ್ತದೆ. ಬಟ್ ಅದು ಅವನ ಸೆಲ್ಲಿಂಗ್ ಪ್ರೈಸ್ ಅಲ್ಲ, ಲಾಭ ಅಲ್ಲ, ಅದು ಮಾರಿದ ಬೆಲೆ ಆಗಿರುತ್ತೆ. ಸೊ ನಾವೇನು ಮಾಡೋಣ? ಸಿಂಪಲ್ ಆಗಿ ಹೇಳ್ತೇನೆ, ಒಂದು ಲೆಕ್ಕಾಚಾರ ತೋರಿಸ್ತೇನೆ. 1 ರೂಪಾಯಿಗೆ 5 ಮಿಠಾಯಿ ಖರೀದಿಸ್ತಾನೆ. ಓಕೆ, ಸೊ ಹಾಗಾದರೆ 1 ಮಿಠಾಯಿಯ ಬೆಲೆ ಎಷ್ಟಾಯಿತು? ಹಾಗೆ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ನ ನೀವು ಕಂಡುಹಿಡಿಯಿರಿ ಇದರಲ್ಲಿ. ಓಕೆ, ಕಾಸ್ಟ್ ಪ್ರೈಸ್ ಎಷ್ಟು? ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ನೋಡಿ. ಕೊಂಡ ಬೆಲೆ ಮಾರದ ಬೆಲೆ ಎಷ್ಟು? 1 ರೂಪಾಯಿಗೆ 5 ಖರೀದಿಸ್ತಾನೆ. ಓಕೆ, 1 ರೂಪಾಯಿಗೆ 5 ಖರೀದಿಸಿದ್ರೆ ಅವನು 1ರ ಖರೀದಿ ಬೆಲೆ ಎಷ್ಟು? ಫಾರ್ ಎಕ್ಸಾಂಪಲ್ ರೂಪಾಯಿ 1 ಅಂದರೆ 100 ಪೈಸೆ ಆಯಿತು. 100 ಪೈಸೆಗೆ 5 ಸಿಗುತ್ತೆ. ಹಾಗಾದರೆ 1 ಮಿಠಾಯಿಗೆ ಎಷ್ಟು? 20 ಪೈಸೆ ಆಯಿತು ಇಲ್ಲ? ಸೊ ಅವನ ಕೊಂಡ ಬೆಲೆ ಎಷ್ಟು? 20 ಪೈಸೆ ಅಂತ ಬರೀತಾನೆ. 20 ಪೈಸೆ 1 ಮಿಠಾಯಿಯನ್ನು. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 100 ಪೈಸೆಗೆ 4 ಮಾರಾಟ ಮಾಡ್ತಾನೆ. 1ಕ್ಕೆ 25 ಪೈಸೆ ಆಗುತ್ತೆ. ಕರೆಕ್ಟಾ? ಸೊ 25 ಪೈಸೆ 1ರ ಸೆಲ್ಲಿಂಗ್ ಪ್ರೈಸ್. ಓಕೆ, ಸೊ ಈಗ ನಾವು ಲೆಕ್ಕಾಚಾರ ಮಾಡೋಣ. ಅವನಿಗೆ ಲಾಭ ಎಷ್ಟು ಬೇಕು? 125 ರೂಪಾಯಿ ಬೇಕು. ಓಕೆ, ನೋಡಿ, 1ನ್ನು ಮಾರಾಟ ಮಾಡಿದವನಿಗೆ 1 ಟಾಫಿ ಮೇಲೆ ಅವನಿಗೆ ಎಷ್ಟು ಪೈಸೆ ಲಾಭ ಆಗುತ್ತೆ? ಪ್ರಾಫಿಟ್ ಎಷ್ಟು ಅವನಿಗೆ? 1 ಮೇಲೆ 5 ಪೈಸೆ ಪ್ರಾಫಿಟ್ ಆಗುತ್ತೆ. 5 ಪೈಸೆ ಪ್ರಾಫಿಟ್ 1 ಟಾಫಿ ಮೇಲೆ. ಈಗ ಲೆಕ್ಕಾಚಾರ ನೋಡಿ, ಸಿಂಪಲ್. 1 ಟಾಫಿ ಮಾರಿದರೆ, ಓಕೆ, 1 ಟಾಫಿಗೆ 5 ಪೈಸೆ. 10 ಟಾಫಿಗೆ 50 ಪೈಸೆ. ಕರೆಕ್ಟಾ? 100 ಟಾಫಿಗೆ 500 ಪೈಸೆ. 500 ಪೈಸೆ ಅಂದರೆ 5 ರೂಪಾಯಿ ಆಯ್ತು ಅಲ್ಲಿಗೆ. ಕರೆಕ್ಟಾ? ಲೆಕ್ಕವನ್ನು ಸರಿಯಾಗಿಟ್ಕೊಳ್ಳಿ. 100 ಟಾಫಿ ಮಾಡಿದ್ರೆ 5 ರೂಪಾಯಿ ಲಾಭ ಆಗುತ್ತೆ ಅವನಿಗೆ. 100 ಟಾಫಿ ಮಾಡಿದ್ರೆ 5 ರೂಪಾಯಿ ಲಾಭ ಆಗುತ್ತೆ. ನಮ್ಗೆ ಎಷ್ಟು ಲಾಭ ಬೇಕು? 125 ಲಾಭ ಬೇಕು. ಈಗ ಒಂದು ಅಂದಾಜು ಆಯ್ತಾ? ಹಾಗಾದರೆ 200 ಟಾಫಿ ಮಾರಿದ್ರೆ ಅವನಿಗೆ 10 ರೂಪಾಯಿ ಲಾಭ ಆಗುತ್ತೆ. ಈಗ ನೋಡಿ, 2000 ಟಾಫಿ ಮಾರಿದ್ರೆ ಅವನಿಗೆ 100 ರೂಪಾಯಿ ಲಾಭ ಆಗುತ್ತೆ. 2000 ಟಾಫಿಗೆ 100 ರೂಪಾಯಿ. ಸೊ ಇಲ್ಲಿ ಹಾಗಾದರೆ
ಇದು ಆನ್ಸರ್ ಸಾಧ್ಯ ಇಲ್ಲ, ಇದು ಆನ್ಸರ್ ಸಾಧ್ಯ ಇಲ್ಲ, ಇದು ಆನ್ಸರ್ ಸಾಧ್ಯ ಇಲ್ಲ. ಡಿ ಆಪ್ಷನ್ 2500 ಆನ್ಸರ್ ಸರಿ ಆಗುತ್ತಲ್ವಾ. ಸೊ ನೋಡಿ ಇಲ್ಲಿ ನೋಡಿ. ಸೊ ಇನ್ನು ನಿಮ್ಗೆ ಅವನಿಗೆ 25 ರೂಪಾಯಿ ಬೇಕು. 25 ರೂಪಾಯಿ ಅಂದರೆ ಸಿಂಪಲ್, ಮತ್ತು 500 ಟಾಫಿಗೆ ಅವನಿಗೆ 25 ರೂಪಾಯಿ ಸಿಗುತ್ತೆ. ಕರೆಕ್ಟಾ? ಈ ಲೆಕ್ಕಾಚಾರದಲ್ಲಿ ನೀವು ಒಂದು ಅಂದಾಜು ಮಾಡ್ತಾ ಹೋದಾಗ ಆನ್ಸರ್ ಸಿಗುತ್ತೆ. ಸೊ ಯೂಶ್ವಲಿ ಇದಕ್ಕೆ ಮೆಥಡ್ಸ್ ತುಂಬ ಇದೆ. ನೀವು ಯಾವ ಮೆಥಡ್ ಯೂಸ್ ಮಾಡ್ತೀರಾ ನಿಮ್ಗೆ ಬಿಟ್ಟಿದ್ದು. ಆದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳೋದು ಸಿಂಪಲ್ ಆಗಿ. ಪ್ರತಿ ಸಲ ಇದೇ ಮೆಥಡ್ ತೊಗೋಬೇಕು ಅಂತಿಲ್ಲ, ಇದಕ್ಕೆ ತುಂಬ ಮೆಥಡ್ ಇದೆ ಸಾಲ್ವ್ ಮಾಡಲಿಕ್ಕೆ. ಸೊ ನೀವು ಇನ್ನೊಂದು ಮೆಥಡ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರುತ್ತೆ. ನೀವು ಹೇಳ್ತೀರಾ, ತುಂಬ ಜನ ಕ್ವಶನ್ ಕೇಳ್ತಾರೆ, ಸರ್ ಪರ್ಸೆಂಟೇಜ್ ನಮಗೆ ಬೇಕಾ, ಶೇಕಡ ಕಲಿಬೇಕಾ? ಎಸ್, ಶೇಕಡ ಕಲಿಬೇಕಾಗುತ್ತೆ, ಸಿಲೆಬಸ್ಸಿಗಿಲ್ಲ. ಆದರೆ ಇಂಥ ಲೆಕ್ಕಗಳು ಕೊಟ್ಟಾಗ ನಿಮಗೆ ಪ್ರಾಫಿಟ್ ಪರ್ಸೆಂಟ್ ಗೊತ್ತಿದ್ರೆ ಎಷ್ಟು ಪ್ರಾಫಿಟ್ ತೆಗೆದುಕೊಳ್ಬೋದು ಅಂತ ಶೇಕಡ ಆದಮೇಲೆ ನೀವು ಲೆಕ್ಕಾಚಾರ ಹಾಕಿ ಹೇಳ್ಬೋದು. ಈ ಥರ ಒಂದು ವಿಡಿಯೋ ಮಾಡ್ತೀನಿ ನಾನು. ಈ ಪ್ರಶ್ನೆ ಮೇಲೆ ಇದನ್ನು ಎಷ್ಟು ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು ಅಂತ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೇನೆ, ಆಯಿತಾ? ಸೊ ಯಾಕೆ ಪರ್ಸೆಂಟೇಜ್? ಕೆಲವರು ಹೇಳ್ತಾರೆ, ಸರ್ ಇದು ಸಿಂಪಲ್ ಇಂಟ್ರೆಸ್ಟ್ ಆಗಲಿ ಬೇರೆ ಬೇರೆ ಟಾಪಿಕ್ನ ನಾನು ಮಾಡಿದಾಗ ಎವರೇಜ್ ಮಾಡಿದಾಗ ಸರ್ ಇವೆಲ್ಲ ಎಕ್ಸಾಮಿಗಿದೆ ನಾ ಕೇಳ್ತಾರೆ. ಎಕ್ಸಾಮಿಗೆ ಸಿಲೆಬಸ್ ಇರಲ್ಲ, ಒಪ್ಕೋಣ. ಆದರೆ ನಿಮಗೆ ಬೇರೆ ಲೆಕ್ಕಾಚಾರ ಮಾಡುವಾಗ ಎಕ್ಸ್ಪೀರಿಯನ್ಸಿಗೆ ಆದರೂ ಕೂಡ ಬೇರೆ ಬೇರೆ ಟಾಪಿಕ್ನ ಕಲಿಯೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ನಮ್ಮ ಚಾನಲ್ ನೋಡ್ಬೋದು, ಸಿಲೆಬಸ್ಸಿಗಿರಲಿ ಇಲ್ಲದೇ ಇರಲಿ ನಾನು ಎಲ್ಲ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ದೇನೆ, ಎಲ್ಲ ಕ್ವೆಶನ್ಸು ಸಾಲ್ವ್ ಮಾಡಿದ್ದೇನೆ. ಯಾಕೆ? ಮಕ್ಕಳು ತಮ್ಮ ಜ್ಞಾನ ಅರ್ಜನೆಗೆ ನಾಲೆಜ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಈ ಥರದನ್ನು ಇಟ್ಕೋಬೋದು, ಆಯಿತಾ? ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತಾನೆ. ನೀವು ಯಾವ ವೇದಲ್ಲಿ ಸಾಲ್ವ್ ಮಾಡ್ತಾರೆ ನೀವು ಬಿಟ್ಟಿದ್ದು. ಸೊ ನಿಮ್ಗೆ ಇನ್ನೂ ಈಸಿ ವೇ ಸಿಕ್ಕರೆ ನೀವು ನೋಡಿ. ಸೊ ನನಗೆ ಈಸಿ ವೇ ಸಿಕ್ತು, ಒಂದು ಟಾಪಿಕ್ 5 ಪೈಸೆ ಸಿಗುತ್ತೆ. ಹಾಗಾದರೆ 128 ಟಾಪಿಕ್ಗೆ ಇನ್ನೊಂದು ವಿಚಾರ ಹೇಳ್ತಾನೆ. ಇದನ್ನು ಹಾಗೆ ಇಟ್ಕೊಳ್ತೇನೆ ನಾನು. ನೋಡಿ, ನಿಮಗೆ ರೇಷಿಯೋ ಪ್ರಪೋರ್ಷನ್, ಅನುಪಾತ ಸಮಾನುಪಾತ ಸಿಲೆಬಸ್ಸಿಗೆ ಕೊಟ್ಟಿಲ್ಲ, ಆದರೆ ಇದರಲ್ಲಿ ಕೂಡ ಅನುಪಾತ ಸಮಾನುಪಾತ ನೀವು ಯೂಸ್ ಮಾಡ್ಬೋದು. ಹೇಗೆ ನೋಡಿ, ಒಂದು ಟಾಫಿ 5 ಪೈಸೆ. ಹಾಗಾದರೆ ಎಷ್ಟು ಟಾಫಿಗಳು? 125 ರೂಪಾಯಿ. ಪೈಸೆ ಅಂದರೆ ಏನಾಯಿತು? ಓಕೆ, ಇಷ್ಟು ಪೈಸೆ. ಈ ಥರ ನೀವು ಮಾಡಿದ್ರು ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಕ್ರಾಸ್ ಮಾಡ್ತೀರಾ ನೋಡಿ, ಇಲ್ಲಿ ಎಕ್ಸ್ ಅಂತ ಹಾಕ್ಕೊಳ್ಳಿ. ಓಕೆ, ಎಕ್ಸ್ 5 ಒಂದಲೇ 5 2 10, 5 5 25. ಓಕೆ, ಸೊ ಎಕ್ಸ್ ವ್ಯಾಲ್ಯೂ 2500 ಸಿಕ್ತು. ಸೊ ಇದು ಯಾವ ಮೆಥಡ್? ಇದು ನಾನು ಇದನ್ನು ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಅನುಪಾತ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಎಕ್ಸಾಮಿಗಿಲ್ಲ, ಆದರೆ ಈ ಥರ ಕ್ವೆಶನ್ಸ್ ಅವ್ರು ಕೊಡ್ತಾರೆ. ನೀವು ಆ ಬೇರೆ ಟಾಪಿಕ್ ಕಲಿಯೋದ್ರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಮಲ್ಲಿ ಕ್ವೆಶನ್ಸ್ನ ಸಾಲ್ವ್ ಮಾಡಲಿಕ್ಕೆ ವೇಸ್ ಗೊತ್ತಾಗುತ್ತೆ. ಸಿಲೆಬಸ್ಸಲ್ಲಿ ಅವ್ರು ಮೆನ್ಷನ್ ಮಾಡಲ್ಲ, ನಿಮಗೆ ಪರ್ಸೆಂಟೇಜ್ ಮೆನ್ಷನ್ ಮಾಡಲ್ಲ, ಪ್ರಾಫಿಟ್ ಲಾಸ್ ಬೇಡ ಅಂತಾರೆ, ಆವ್ರೇಜ್ ಬೇಡ ಅಂತಾರೆ, ಪ್ರಪೋರ್ಷನ್ ಬೇಡ ಅಂತಾರೆ, ಎಲ್ಲನೂ ಬೇಡ ಅಂತಾರೆ. ಆದರೆ ನಮಗೆ ಒಂದು ಕ್ವೆಶನ್ಸ್ನ ಸಾಲ್ವ್ ಮಾಡೋ 4-5 ವೇ ಗೊತ್ತಿದ್ರೆ ನಾವು ಸಕ್ಸಸ್ ಆಗ್ತವೆ. ಓಕೆ, ಸೊ ಇದಕ್ಕೋಸ್ಕರ ನಾನು ನಿಮಗೆ ಎಲ್ಲ ಸಿಲೆಬಸ್ನ ಓದ್ಕೊಳ್ಳಿ ಅಂತ ಹೇಳೋದು. ಸುಮ್ಮನೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಓದ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ ನಿಮಗೆ. ಸೊ ಇದ್ರ ಕ್ವೆಶನ್ ಆಗಿ ಆನ್ಸರ್ 2500 ಆಗಿತ್ತು. ಇನ್ನೂ ಒಂದು ಮೆಥಡ್ ಇದೆ, ಇದನ್ನು ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡ್ಬೋದು. ಟ್ರಯಲ್ ಆ್ಯಂಡ್ ಎರರ್ ಹೇಗೆ? ಟ್ರಯಲ್ ಆ್ಯಂಡ್ ಎರರ್ ನೋಡಿ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ಕೊಳ್ಳಿ. ಸೊ ಆಪ್ಷನ್ಸ್ ತೊಗೊಳ್ಳಿ ಇಲ್ಲಿ. ಓಕೆ, ಒಂದು ಟಾಫಿಗೆ 5 ಪೈಸೆ ಅಂತೂ ಆಗುತ್ತೆ ಲೆಕ್ಕಾಚಾರ ಮಾಡ್ದಂಗೆ. ಸೊ ಒಂದು ಟಾಫಿಗೆ 5 ಪೈಸೆ ಅಂದರೆ ಆಪ್ಷನ್ಸಲ್ಲಿ ನೀವು ಟ್ರಯಲ್ ಆ್ಯಂಡ್ ಎರರ್ ಒಂದೊಂದೇ ಆಪ್ಷನ್ಸ್ ತೊಗೊಂಡು ಇಷ್ಟಕ್ಕಿಷ್ಟ ಆಗುತ್ತೆ ಅಂತ ಮಾಡ್ತಾ ಹೋಗ್ಬೋದು. ಸೊ ಟಿಪಿಕಲ್ ಆಗುತ್ತೆ. ಸೊ ನಮ್ಮ ಆನ್ಸರ್ 2500 ಎಕ್ಸಾಕ್ಟ್ಲಿ ಆನ್ಸರ್. ಓಕೆ, ತುಂಬ ಟೈಮ್ ವೇಸ್ಟ್ ಮಾಡಬೇಡ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇವತ್ತಿನ ಈ ಪಾರ್ಟ್ ವಿಡಿಯೋದ ಕೊನೆಯ ಕ್ವೆಶನ್ ನೋಡಿ. ಓಕೆ ನೋಡಿ, ಟೀನಾ ಪರ್ಚೇಸ್ ದ ಸ್ಕೂಟರ್ ಫಾರ್ 55,000. ಶಿ ಸ್ಪೆಂಟ್ 3,400 on its repair. She sold the scooter to her friend for 56,030. Her profit or loss? ಇದು ಲಾಭ ನಷ್ಟಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿದೆ. ಟೀನಾ 55,000ಕ್ಕೆ ಸ್ಕೂಟರ್ ಖರೀದಿಸ್ತಾಳೆ. ಸೊ ಕಾಸ್ಟ್ ಪ್ರೈಸ್ ಏನು? 55,000. ಒಂದು ಸ್ಕೂಟರ್ನ 55,000ಕ್ಕೆ ಟೀನಾ ಖರೀದಿಸಿದಾಳೆ ಆಲ್ರೆಡಿ. ಸೊ ಕಾಸ್ಟ್ ಪ್ರೈಸ್ ಅಂತ ಬರೆಯೋಣ. ಕೊಂಡ ಬೆಲೆ ಎಷ್ಟು? 55,000 ರೂಪಾಯಿ. ಅದರ ದುರಸ್ತಿಗೆ, ಓಕೆ, ರಿಪೇರಿಗೆ ಎಷ್ಟು ಖರ್ಚು ಮಾಡ್ತಾಳೆ? ರಿಪೇರಿಗೆ 3,400 ಖರ್ಚು ಮಾಡ್ತಾಳೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಮಾರ್ತಾಳೆ? 56,030 ರೂಪಾಯಿಗೆ ಮಾರ್ತಾಳೆ. ಹಾಗಾದರೆ ಅವಳಿಗೆ ಪ್ರಾಫಿಟ್ ಆಯಿತೋ ಲಾಸ್ ಆಯಿತೋ ನೋಡೋಣ. ಸೊ ನಮಗೆ ಈ ಕಾಸ್ಟ್ ಪ್ರೈಸ್ ಜೊತೆಗೆ ರಿಪೇರ್ ಖರ್ಚು ಕೂಡ ಕೂಡಿಸ್ಬೇಕಾಗುತ್ತೆ. ಇವೆರಡನ್ನ ಕೂಡಿಸಿದ್ರೆ ನಮಗೆ ಟೋಟಲ್ ಕಾಸ್ಟ್ ಪ್ರೈಸ್ ಸಿಗುತ್ತೆ. ಒಂದು ವಸ್ತುವನ್ನು ಅವಳು ಖರೀದಿಸಿದ ಬೆಲೆ ಮತ್ತು ಮಾರಿದ ಬೆಲೆಯನ್ನು ನಿಮಗೆ ಮೈನಸ್ ಮಾಡಿಬಿಟ್ರೆ ಪ್ರಾಫಿಟ್ ಆರ್ ಲಾಸ್ ಸಿಗಲ್ಲ.
ಒಂದು ವಸ್ತು ಖರೀದಿಸಿದಾಗ ಅದಕ್ಕೆ ಏನೆಲ್ಲ ಖರ್ಚುಗಳಾಗಿದೆ. ಸೊ ಶಿ ಸ್ಪೆಂಡ್ ಸಮ್ ಅಮೌಂಟ್ ಆನ್ ದ ಸ್ಕೂಟರ್, ಸೊ ದಟ್ ಈಸ್ ಆಲ್ಸೋ ಇನ್ಕ್ಲೂಡಿಂಗ್ ಇನ್ ದ ಕಾಸ್ಟ್ ಪ್ರೈಸ್. ಕೊಂಡ ಬೆಲೆಯಲ್ಲಿ ಅದು ಏನು ಖರ್ಚು ಮಾಡಿರ್ತಾಳೆ ಅದು ಕೂಡ ನಾವು ಕೂಡಿಸ್ಬೇಕಾಗುತ್ತೆ. ಹಾಗಾದರೆ ಕೊಂಡ ಬೆಲೆ ಎಷ್ಟಾಯ್ತು ಇಲ್ಲಿ? 58,400. ಹೊಸ ಕೊಂಡ ಬೆಲೆ 58,400. ಮಾರದ ಬೆಲೆ 56,030. ಸೊ ಹಾಗಾದರೆ ಲಾಭವೋ ನಷ್ಟವೋ ನೀವು ಕಂಡುಹಿಡಿಯಿರಿ ಹೇಳಿ. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಗ್ರೇಟರ್ ಇದೆ ಕಾಸ್ಟ್ ಪ್ರೈಸ್ಗಿಂತ, ಹಾಗಾದರೆ ಇದು ಲಾಸ್ ಆಗುತ್ತೆ ಅಲ್ವಾ? ನೋಡಿ, ಕೊಂಡೆ ಬೆಲೆ 55,000 ಖರ್ಚು ಮಾಡಿದಾಳೆ ತಿರ್ಗಾ. ಸೊ ತಿರ್ಗಾ 58,400 ಅವಳಿಗೆ ಬಿದ್ದಿದೆ. ಮಾರಿದ್ದು 56,030 ಅಲ್ವಾ? ಹಾಗಾದ್ರೆ ಲಾಸ್ ಆಗಿದೆ ಅವಳಿಗೆ. ಲಾಸ್ ಈಸ್ ಈಕ್ವಲ್ ಟು SP ಮೈನಸ್ CP. ನಷ್ಟವನ್ನು ಕಂಡುಹಿಡಿಬೇಕಾದ್ರೆ ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆನ ಕಳಿಬೇಕಾಗುತ್ತೆ. ಸೊ ಎಷ್ಟು ಮಾರಿದ ಬೆಲೆ? ಸೊ ಓಕೆ, ಸಾರಿ, SP ಮೈನಸ್ CP ಅಲ್ಲ, ಮಿಸ್ಟೇಕ್ ಆಯಿತು. ಲಾಸ್ ಇಸ್ ಈಕ್ವಲ್ ಟು CP ಮೈನಸ್ SP. ಕೊಂಡ ಬೆಲೆಯಲ್ಲಿ, ಯಾಕೆಂದರೆ ಕೊಂಡ ಬೆಲೆ ಜಾಸ್ತಿ ಆಗಿರುತ್ತಲ್ವಾ? ಓಕೆ, 58,400 ನೀವು 56,030 ಕಳೆದ್ರೆ ನಿಮಗೆ ಕೊಂಡ ಬೆಲೆ ಲಾಭವೋ ನಷ್ಟವೂ ಸಿಗುತ್ತೆ. ನಷ್ಟ ಎಷ್ಟು ಅಂತ ಗೊತ್ತಾಗುತ್ತೆ. 2,370 ನಷ್ಟ ಆಗಿದೆ. ನೋಡಿ ಆಪ್ಷನ್ಸ್ ಅಲ್ಲಿದೆ. ಲಾಸ್ ಆಫ್ 2,370 ಅಲ್ವಾ? ಸೊ ಅವಳಿಗೆ ಲಾಸ್ ಆಗಿದೆ. ಸೊ ಅವಳು ಈ ವ್ಯಾಪಾರದಲ್ಲಿ ನಷ್ಟವನ್ನು ಮಾಡ್ಕೊಂಡಿದ್ದಾಳೆ. ಎಷ್ಟು ನಷ್ಟ? 2,370 ರೂಪಾಯಿ ನಷ್ಟ ಆಗಿದೆ. ಸೊ ಈ ಥರ ಲಾಭ ನಷ್ಟದ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರುತ್ತೆ. ಪ್ರಶ್ನೆಯನ್ನು ಸರಿಯಾಗಿ ಓದಿದರೆ ಈಸಿಲಿ ಅರ್ಥ ಆಗುತ್ತೆ. ಸೊ ಇವತ್ತಿಗೆ ಇಷ್ಟು ಸೊಲ್ಯೂಷನ್ ಆಗಿತ್ತು. ಹಾಗೆ ನೀವು ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಭೇಟಿ ಆಗ್ತೇನೆ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ EVS ಕೂಡ ಮಾಡಬೇಕು, ಮೆಂಟಲ್ ಎಬಿಲಿಟಿ ಕೂಡ ಇದೆ. ನಾಳೆ ಮಿಸ್ ಮಾಡಬೇಡಿ. ನಾಳೆ ಬೆಳಗ್ಗೆ ನಿಮಗೆ ಮೆಂಟಲ್ ಎಬಿಲಿಟಿ ಮತ್ತು EVS ಕ್ಲಾಸಸ್ ಕೂಡ ಸಿಗುತ್ತೆ. ಆದಷ್ಟು ಬೇಗ ನಮ್ಮ ಚಾನಲ್ನ ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ. ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ, ಮುಂಡಗೋಡ, ಉತ್ತರ ಕನ್ನಡ, ಸಿರ್ಸಿ.